ಯೇಸು ಕ್ರಿಸ್ತನ ಅದ್ಭುತ ಕಾರ್ಯ, ಮಿರಾಕಲ್ ಓವರ್ ಡೆತ್. ಮರಣದ ಮೇಲೆ ಆತನ ಅಧಿಕಾರ ಅಥವಾ ಆತನ ಅದ್ಭುತ. ಕಳೆದ ವಾರ ನಾನು 11ನೇ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ರಿಂದ 16 ವಚನದವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಆ ವಾಕ್ಯಗಳನ್ನು ಹಂಚಿಕೊಂಡೆ. ಅದರ ಶಿರೋನಾಮೆ ಯೇಸು ಸತ್ತು ಹೋಗಿದ್ದ ಲಾಜರನನ್ನು ಬದುಕಿಸುವ ಮೊದಲು ಯೇಸು ಸ್ವಾಮಿ ಇದ್ದಂತ ಸ್ಥಳ, ಆತನು ತನ್ನ ಶಿಷ್ಯರೊಂದಿಗೆ ಮಾತಾಡಿದಂತ ನೀನೇ ಬೇಕಯ್ಯ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್. 1ರಿಂದ 16 ವಚನದವರೆಗೆ ನಾವು ಆಲೋಚನೆ ಮಾಡ್ತಾ ಬಂದೆವು. ಈ ದಿನ ಭಾಗ 2. ಇದು 3 ಭಾಗವಾಗಿ ನಾವು ವಿಂಗಡಣೆ ಮಾಡಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಭಾಗ 2ರಲ್ಲಿ 17ರಿಂದ 37ನೇ ವಚನದವರೆಗೆ 35ನೇ ವಚನದವರೆಗೆ 34ನೇ ವಚನದವರೆಗೆ ನಿಮ್ಮ ಜೊತೆಯಲ್ಲಿ ಈ ದಿನ ಈ ವಾಕ್ಯಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. 17ನೇ ವಚನ, ಯೇಸು ಬಂದಾಗ ಲಾಜರನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಆತನಿಗೆ ಎಲ್ಲವೂ ಗೊತ್ತಿದೆ. ಅದಕ್ಕಾಗಿ ಆತನು 4ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಈ ರೋಗವು ಮರಣಕರವಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾನೆ. ಒಂದು ವೇಳೆ ಈ ಆತನು ಅಸ್ವಸ್ಥನಾಗಿದ್ದಾನೆ ಎಂಬ ಸಂಗತಿ ಹೊತ್ತು ತಂದಂಥವರು ಒಂದು ದಿನ ಅವರು ಪ್ರಯಾಣ ಮಾಡಿ ಯೇಸು ಸ್ವಾಮಿಯ ಬಳಿಗೆ ಅವರು ಬಂದಿದ್ದಾರೆ. ಬಂದಾಗ ಆ ಒಂದು ಸಮಯದಲ್ಲಿ ನಾವು ಅಲ್ಲಿ ನೋಡುವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ. ಅಂದರೆ ಮರಣಕರವಾದಂಥ ರೋಗದಲ್ಲಿ ಇದ್ದಂಥವನು ಈ ಲಾಜರನು. ಆದರೆ ಯೇಸು ಸ್ವಾಮಿ ಹೇಳುವಂತ ಮಾತು, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು. 2 ಸಂಗತಿಗಳು ಅಲ್ಲಿದೆ. ಒಂದು ದೇವಕುಮಾರನಿಗೆ, ಇನ್ನೊಂದು ದೇವರಿಗೆ ಮಹಿಮೆ ಉಂಟಾಗಬೇಕು. ಹೇಗೆ ಮಹಿಮೆ ಉಂಟಾಗ್ತದೆ, ಯಾಕೆ ಮಹಿಮೆ ಉಂಟಾಗ್ತದೆ, ಮುಂದಿನ ಆ ವಚನಗಳಲ್ಲಿ ಅದನ್ನು ನಾವು ಕಾಣ್ತೇವೆ ಪ್ರಿಯರೇ. 2ನೇದಾಗಿ ಆತನು ಹೇಳುವಂತ ಮಾತು, ಶಿಷ್ಯರಿಗೆ ಹೇಳ್ತಾನೆ 8ನೇ ವಚನದಲ್ಲಿ, ನಾವು ತಿರುಗಿ ಯೂದಾಯಕ್ಕೆ ಹೋಗೋಣ ಎಂದು ಹೇಳಿದನು. ನೋಡ್ರಿ, ಬೆತಾನ್ಯದಲ್ಲಿ ಇರುವಂತಹ ಲಾಜರನ ಕುಟುಂಬ, ಮಾರ್ತಳು ಮರಿಯಳು, ಅಲ್ಲಿ ಆತನಿಗೆ ಅಸ್ವಸ್ಥತೆಯಿಂದ ಕೂಡಿದಾನೆ. ಅಲ್ಲಿಗೆ ಹೋಗುವ ಬದಲು ಯೂದಾಯಕ್ಕೆ ಆತನು ಹೋಗ್ತಾ ಇದ್ದಾನೆ. ಒಂದು ಆತನು ಹೇಳಿದ್ದು, ಅವನಿಗೆ ಬಂದಂತ ರೋಗ ಅದು ಮರಣಕ್ಕಾಗಿ ಬಂದದ್ದಲ್ಲ ಎಂಬುದಾಗಿ ಹೇಳುವಾಗ, ನಾನು ಆತನನ್ನ ಬದುಕಿಸಬಲ್ಲೆ ಎಂಬುದಾಗಿ ಆತನು ಮಾರ್ಮಿಕವಾಗಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಾನೆ. 2ನೇದಾಗಿ, ಅಲ್ಲಿ ಹೋಗುವ ಆತುರವೂ ಇಲ್ಲ, ಕಾತುರವೂ ಇಲ್ಲ, ಏನೂ ಇಲ್ಲ. ಅಯ್ಯೋ, ನನ್ನ ಮಿತ್ರನಾದಂಥ ಲಾಜರನು ಅಸ್ವಸ್ಥನಾಗಿದ್ದಾನೆ, ಆಯ್ತು ಈಗ ನಡೀರಿ ಹೋಗೋಣ. ಇಲ್ಲ, 2 ದಿವಸಗಳು ಅಲ್ಲೇ ಇದ್ದಾನೆ. ಈಗ ಯೂದಾಯಕ್ಕೆ ಆತನು ಹೋಗ್ತಾ ಇದ್ದಾನೆ. ಯೂದಾಯಕ್ಕೆ ಹೋಗುವಂತ ಮೊದಲು ಆತನು ಹೇಳುವಂತ ಮಾತು, ಹಗಲಿಗೆ 12 ತಾಸು ಉಂಟಲ್ಲವೇ, ಒಬ್ಬನು ಹಗಲಿನಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ ಎಂಬುದಾಗಿ. ಯೂದಾಯದಲ್ಲಿರುವಂತಹ ಜನರಿಗೆ ಆತನನ್ನು ಅಲ್ಲಿ ಒಂದು ವೇಳೆ ಆತನನ್ನ ಸಾಯಿಸಬೇಕು ಎಂಬುದಾಗಿ ಅಂದುಕೊಂಡಂತ ಯಹೂದ್ಯರು ಅಲ್ಲಿದ್ದರು. ಶಿಷ್ಯರು ಹೇಳ್ತಾರೆ, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿದ್ರಲ್ಲ, ತಿರುಗಿ ಅವ್ರಿಗೆ ಹೋಗ್ತೀಯ? ಅಲ್ಲಿ ಅವರಿಗೆ ಬೆಳಕು ಬೇಕಾಗಿದೆ, ಅಲ್ಲಿ ಅವರಿಗೆ ರಕ್ಷಣೆ ಬೇಕಾಗಿದೆ, ಅಲ್ಲಿ ಅವರಿಗೆ
ಕತ್ತಲೆಯಲ್ಲಿ ಜೀವಿಸುತ್ತಾ ಇರುವಂತ ಆ ಜನರಿಗೆ ಬೆಳಕು ಬೇಕಾಗಿದೆ. ಆ ಬೆಳಕು ಮತ್ತಾರೂ ಅಲ್ಲ, ಅದು ಯೇಸು ಕ್ರಿಸ್ತನು ತಾನೇ. ಅಲ್ಲಿ ಅವರಿಗೆ ವಾಕ್ಯಗಳು ಬೇಕಾಗಿದೆ, ಅವರು ಮನ ಪರಿವರ್ತನೆಯನ್ನು ಹೊಂದಬೇಕಾಗಿದೆ. ಬೆಳಕಿರುವಾಗಲೇ ಒಂದು ವೇಳೆ ರಾತ್ರಿಯಲ್ಲಿ ತಿರುಗಾಡಿದರೆ, ರಾತ್ರಿ ಸೈತಾನನ ಕಾರ್ಯಗಳು, ಸೈತಾನನ ಆಲೋಚನೆಗಳು, ಸೈತಾನನ ನಡೆಸುವಂತ ಎಲ್ಲ ಸಂಗತಿಗಳು, ಎಡವದೆ ಇನ್ನೇನಾಗ್ತಾರೆ? ಎಡವಲೇಬೇಕು. ಆ ಬೆಳಕನ್ನು ಕೊಡ್ಲಿಕ್ಕಾಗಿ ಯೂದಾಯಕೆಯಲ್ಲಿ ಹೋಗ್ತಾನೆ. ಮೂರನೇದಾಗಿ ಆತ ಹೇಳುವಂತಹದ್ದು, ನನ್ನ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ. ಪ್ರೆಸೆಂಟ್ ಟೆನ್ಸ್, ಮಾಡುತ್ತಾನೆ. ಯಾವ ಅರ್ಥದಲ್ಲಿ ಆತನು ಹೇಳ್ತಾ ಇದ್ದಾನೆ ನೋಡ್ರಿ. ಈ ನಿದ್ರೆಯ ವಿಷಯದಲ್ಲಿ ನಾವು ನೆನಪು ಮಾಡುವಾಗ, ಒಂದು ಅದು ಶಾರೀರಿಕವಾದಂಥ ನಿದ್ರೆ, ಇನ್ನೊಂದು ಆತ್ಮೀಕವಾದಂಥ ಒಂದು ನಿದ್ರೆ. ಶಾರೀರಿಕವಾದಂಥ ನಿದ್ರೆ ನಮ್ಮೆಲ್ಲರಿಗೆ ಗೊತ್ತುಂಟು, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಆತ್ಮೀಕವಾದಂಥ ನಿದ್ರೆ ಅದು ದೇವರಿಂದ ದೂರವಾಗಿರುವಂಥ ಸೂಚನೆಯನ್ನು ಕೊಡುವಂಥದ್ದು, ದೇವರಿಂದ ಅಗಲಿರುವಂಥ ಒಂದು ಸೂಚನೆಯನ್ನು ಕೊಡುವಂಥದ್ದಾಗಿದೆ. ದೇವರನ್ನು ಅಲಕ್ಷ್ಯ ಮಾಡುವಂತಹದ್ದು. ಇಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಆದರೆ ನನ್ನ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗ್ತಾ ಇದ್ದೇನೆ. ಶಾರೀರಿಕವಾದಂಥ ಆ ಮರಣವನ್ನ ಸೂಚಿಸುವಂತಹದ್ದು ಈ ನಿದ್ರೆ. ಆ ನಿದ್ರೆಯನ್ನ ಯೇಸು ಸ್ವಾಮಿ ಇಲ್ಲಿ ಹೇಳುವಂತಹದ್ದು, ಶಾರೀರಿಕವಾಗಿ ಆತನಿಗೆ ಬಂದಿರುವಂತ ಆ ಮರಣದಿಂದ ನಾನು ಆತನನ್ನು ಎಬ್ಬಿಸ್ಲಿಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ. ಸೊ ಈಗ 15ನೇ ವಚನ ಕೊನೆಯ ಭಾಗಕ್ಕೆ ನಾವು ಬರುವಾಗ, ನಾನು ಅಲ್ಲಿ ಇಲ್ಲದೆ ಇದ್ದದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ. ನೀವು ನಂಬಬೇಕು, ನೀವು ನೋಡಬೇಕು, ನೀವು ನಂಬಬೇಕು. ಏನನ್ನ ನಂಬಬೇಕು ನೋಡ್ರಿ. ಒಂದು ವೇಳೆ ನಾವು ಇದನ್ನ ಆಲೋಚನೆ ಮಾಡುವಾಗ, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗಿದೆ: ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಅವರಿಗೆ ಕೇಳಿಕೊಳ್ತಾರೆ. ನಮಗೆ ನಂಬಿಕೆ ಸಾಲುವುದಿಲ್ಲ. ಯೇಸು ಸ್ವಾಮಿ ಆ 12 ಜನರ ಶಿಷ್ಯರನ್ನ ಆತನು ಆರಿಸಿಕೊಂಡು ತನ್ನ ಜೊತೆಯಲ್ಲೇ ಆತನು ಇಟ್ಟುಕೊಂಡು, ತಾನು ಮಾಡುತ್ತಿರುವಂಥ ಕಾರ್ಯಗಳು, ತಾನು ಬೋಧಿಸುವಂಥ ಮಾತುಗಳು ಎಲ್ಲವೂ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಅವರನ್ನು ಸಿದ್ಧ ಮಾಡುತ್ತಾ ಇರುವಂಥವನು. ಅನೇಕ ವೇಳೆ ಅವರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡುವಾಗ ಆತನ ಮಾತಿನ ಅರ್ಥಗಳನ್ನು ಅವರು ತಿಳ್ಕೊಳ್ಳದೆ ಹೋಗುವಂಥ ಸಂದರ್ಭಗಳು ಯೇಸು ಸ್ವಾಮಿಯ ಗಮನಕ್ಕೆ ಅದು ಬಂದಿದೆ. ಯೇಸು ಸ್ವಾಮಿ ಅದನ್ನು ಗಮನಿಸಿದ್ದಾನೆ. ಒಂದು ವೇಳೆ ಎಲೆಯ ಅಲ್ಪ ವಿಶ್ವಾಸಿಗಳೇ, ಯಾಕೆ ಸಂದೇಹ ಪಟ್ರಿ? ಒಂದು ವೇಳೆ ಪೇತ್ರನು ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿಯನ್ನ ನೋಡಿ ಅದು ಭೂತವೆಂದು ಭಾವಿಸಿ ನೀನೇ ಆಗಿದ್ದರೆ ಎಂಬುದಾಗಿ ಆತನ ಮಾತು ಹೇಳ್ತಾನೆ. ನೀನೇ ಆಗಿದ್ದರೆ, ಅನುಮಾನ, ಅಪನಂಬಿಕೆ ಆತನಲ್ಲಿ ಇರುವಂತಹದ್ದು. ನೀನೇ ಆಗಿರುವುದಾದರೆ, ಯಾಕಂದ್ರೆ ಭೂತ ಎಂಬುದಾಗಿ ಆತನ ಅಂದುಕೊಂಡಿದ್ದಾನೆ. ನೀನೇ ಆಗಿದ್ದರೆ ನಾನೂ ಸಹ ನಡ್ಕೊಂಡು, ಸಮುದ್ರದ ಮೇಲೆ ನಡ್ಕೊಂಡು ನಿನ್ನ ಬಳಿಗೆ ನಾನು ಬರ್ತೇನೆ. ಯೇಸುಸ್ವಾಮಿ ಹೇಳ್ತಾರೆ, ಬಾ ಬಾ. 2 ಹೆಜ್ಜೆ ಹಾಕ್ತಾನೆ. 2 ಹೆಜ್ಜೆ ಹಾಕಿ ಸುತ್ತಲೂ ನೋಡ್ತಾನೆ. ಗಾಳಿ, ಸಮುದ್ರದ ತೆರೆ, ಭಯವಾಯಿತು. ನಂಬಿಕೆ ಇಲ್ಲ. ನೀನೇ ಆಗಿದ್ದರೆ ಎಂಬುದಾಗಿ ಪ್ರಶ್ನೆ ಮಾಡಿದಂಥವನು ಅಪನಂಬಿಕೆಯಿಂದಲೇ ಸಮುದ್ರದ ಮೇಲೆ ಕಾಲು ಹಾಕಿದವನು. 2 ಹೆಜ್ಜೆಗಳನ್ನು ಹಾಕಿದಾಗ ಆತನ ಹೃದಯದಲ್ಲಿ ಏನಿದೆ? ನಂಬಿಕೆ ಇಲ್ಲ, ಅಪನಂಬಿಕೆ. ತನ್ನ ಮುಂದೆ ನಿಂತಿರುವಂಥವನು ಸರ್ವಶಕ್ತನು ಎಂಬುದಾಗಿ, ಎಲ್ಲದರ ಮೇಲೆ ಆತನಿಗೆ ಅಧಿಕಾರ ಉಂಟು ಎಂಬುದಾಗಿ ಆತನು ಅಂದುಕೊಳ್ಳಬೇಕಾಗಿತ್ತು. ಆದರೆ ಅಂದುಕೊಳ್ಳದೆ ಹೊರಗಿನ ಆ ಗಾಳಿ, ಆ ತೆರೆ,
ಅದಕ್ಕೆ ಭಯಪಟ್ಟು ಮುಳುಗುವಂತವನಾದನು. ತಕ್ಷಣ ಕೂಗ್ತಾನೆ. ಯೇಸು ಸ್ವಾಮಿ ಕೈಯನ್ನು ಚಾಚಿ ಆತನನ್ನು ಎತ್ತಿದ್ದಾರೆ. ಎಲೈ ಅಲ್ಪ ವಿಶ್ವಾಸಿಗಳೇ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಪೊಸ್ತಲರು ಕೇಳ್ಕೊಳ್ತಾರೆ. ಮತ್ತೊಂದು ಅವಕಾಶ ಯೇಸು ಸ್ವಾಮಿಗೆ ಗೊತ್ತಾಗಿದೆ. ಒಂದು ವೇಳೆ ಈ ಸಂದರ್ಭ ಯೇಸು ಸ್ವಾಮಿ ಅವರಿಗೆ ಹೇಳುವಂತ ಮಾತು, ನಿಮ್ಮ ನಂಬಿಕೆ, ನೀವು ನಂಬುವುದಕ್ಕೆ ಈ ಮರಣ ಮಾರ್ಗವಾಗಿದೆ. ಮುಂದೆ ಆಗಬೇಕಾದಂತ ಕಾರ್ಯ ಶಿಷ್ಯರಿಗೆ ಗೊತ್ತಿಲ್ಲ ಏನು ಎಂಬುದಾಗಿ. ಆತನನ್ನ ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ನಾನು ಹೋಗ್ತೇನೆ. ಅಲ್ಲಿ ನಡೆಯುವಂತ ಕಾರ್ಯ ನೋಡಿ ನಿಮ್ಮ ನಂಬಿಕೆ ನಾನು ಯಾರು ಎಂಬುದಾಗಿ ನೀವು ತಿಳ್ಕೊಳ್ಳಿಕ್ಕಾಗುವಂತೆ. ಅದಕ್ಕಾಗಿ ಆತನು ಹೇಳ್ತಾನೆ, ದೇವಕುಮಾರನಿಗೆ ಮಹಿಮೆ, ತಂದೆಯಾದ ದೇವರಿಗೂ ಸಹ ಆ ಮಹಿಮೆ ಉಂಟಾಗಬೇಕೆಂಬುದಾಗಿ. ಈ ಕಾರ್ಯದ ಮೂಲಕ ದೇವಕುಮಾರನಿಗೆ ಮಹಿಮೆ ಉಂಟಾಗಬೇಕು. 17ನೇ ವಚನ, ಯೇಸು ಬಂದಾಗ ಲಾಜರನ್ನು ಸಮಾಧಿಯಲ್ಲಿಟ್ಟು 4 ದಿನವಾಯಿತು. ಹೊತ್ತು ತಂದ ಸಂದೇಶವನ್ನು ತಂದಂಥವರು 1 ದಿನ, ಅಲ್ಲಿ 2 ದಿನ ಇದ್ದ. ಈತನು ಯೂದಾಯದಿಂದ ಬೆಥಾನ್ಯಕ್ಕೆ ಆತನು ಬಂದದ್ದು 1 ದಿನ. 4 ದಿನಗಳಾಗಿವೆ. ಈ 4 ದಿನಕ್ಕೆ ಆತನು ಬಂದು ಬೆಥಾನ್ಯಕ್ಕೆ ಆತನು ಬಂದಿದ್ದಾನೆ. 18ರಿಂದ 20ನೇ ವಚನದವರೆಗೆ ಹೀಗಿದೆ. ಆ ಕುಟುಂಬ ಅಂದರೆ ಮಾರ್ತಳು, ಮರಿಯಳು, ಲಾಜರನ ಕುಟುಂಬದ ಅನೇಕ ಯಹೂದ್ಯ ಮಿತ್ರರು ಮರಿಯಳನ್ನು ಹಾಗೂ ಮಾರ್ತಳನ್ನು ಸಂತೈಸುವುದಕ್ಕಾಗಿ ಅವರು ಬಂದಿದ್ದಾರೆ. ಯೇಸು ಸ್ವಾಮಿ ಬೆಥಾನ್ಯಕ್ಕೆ ಆತನು ಬಂದಿದ್ದಾನೆ. ಬಂದಾಗ ಆತನಿಗೆ ತಿಳಿದಿದೆ, ಮೊದಲೇ ಗೊತ್ತಿದೆ ಅವನಿಗೆ, ಆದರೂ ಹೇಳಿದ್ದಾರೆ 4 ದಿವಸವಾಯಿತು ಆತನು ಸತ್ತು ಎಂಬುದಾಗಿ. ಯೇಸು ಸ್ವಾಮಿಗೆ ಗೊತ್ತಿದೆ, ಅವ 4 ದಿನ ಆಗಿದೆ ಎಂಬುದಾಗಿಯೂ ಸಹ ಗೊತ್ತಿದೆ. ನಾನು ಎಬ್ಬಿಸುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಆತನು ಶಿಷ್ಯರಿಗೆ ಹೇಳಿದಂಥ ಮಾತನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಯೆರೂಸಲೇಮಿನ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಎಂಬುದಾಗಿ ಹೇಳುವಾಗ ಆ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು, ಆ ಕುಟುಂಬದ ಅನ್ಯೋನ್ಯತೆಯಲ್ಲಿ ಇದ್ದಂಥವರು, ಆ ಕುಟುಂಬವನ್ನ ಪ್ರೀತಿ ಮಾಡುತ್ತಾ ಇದ್ದಂಥವರು ಅನೇಕರು ಲಾಜರನು ಸತ್ತು ಹೋಗಿದ್ದಾನಲ್ಲ, ಈ ಸಹೋದರಿಯರನ್ನ ಸಂತೈಸುವುದಕ್ಕಾಗಿ ಅವರಲ್ಲಿ ಬಂದಿದ್ದಾರೆ. ಈ ಭಾಗ 2 ಯೇಸು ಸ್ವಾಮಿ ಸಹೋದರಿಯರನ್ನ ಸಂತೈಸುವಂತ ಒಂದು ಸಂಗತಿಯಾಗಿದೆ. ಸಂತೈಸುವುದು ಎಂಬುದಾಗಿ ಹೇಳುವಾಗ ಸಮಾಧಾನ ಪಡಿಸುವಂತಹದ್ದು. ತಮ್ಮನನ್ನ ಕಳ್ಕೊಂಡಂತ ಆ ಸಹೋದರಿಯರನ್ನ ಸಮಾಧಾನ ಪಡಿಸ್ಲಿಕ್ಕಾಗಿ ಯೇಸು ಸ್ವಾಮಿ ಈಗ ಅಲ್ಲಿ ಬಂದಿದ್ದಾನೆ. ಜನರಿದ್ದಾರೆ, ಯಹೂದ್ಯರು ಅಂದ್ರೆ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಅನೇಕರಿದ್ದಾರೆ. ಈಗ ಯೇಸು ಸ್ವಾಮಿ ಬಂದಂತ ವಿಷಯ ಮಾರ್ತಳಿಗೆ ಇದು ತಿಳಿದು ಬರ್ತದೆ. 19ನೇ ವಚನ, ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಹೇಳಿ ಅವನನ್ನ ಎದುರುಗೊಳ್ಳುವುದಕ್ಕೆ ಹೋದಳು. ಈಗ ಆತನು ಎಂಟ್ರಿ ಆಗ್ತಾ ಇದ್ದಾನೆ. ಬೆಥಾನ್ಯಕ್ಕೆ ಆತನು ಬರ್ತಾ ಇದ್ದಾನೆ. ಈ ಸುದ್ದಿ ಮಾರ್ತಳ ಕಿವಿಗೆ ಬಿದ್ದಾಗ ಯೇಸು ಸ್ವಾಮಿಯನ್ನ ಎದುರುಗೊಳ್ಳಿಕ್ಕಾಗಿ ಆಕೆ ಹೋಗ್ತಾಳೆ. ಯೇಸು ಸ್ವಾಮಿಯ ಮೇಲೆ ಅಪಾರವಾದಂಥ ಪ್ರೀತಿ, ವಾತ್ಸಲ್ಯವಿಟ್ಟಂತ ಈ ಕುಟುಂಬ. ಯೇಸು ಸ್ವಾಮಿ ಬರ್ತಾ ಇದ್ದಾನೆ, ಅವನನ್ನು ನಾನು ಎದುರುಗೊಳ್ಬೇಕೆಂಬುದಾಗಿ ಆಕೆ ಬರ್ತಾ ಇದ್ದಾಳೆ. ಬಹುಶಃ ಓಡಿ ಹೋಗಿದ್ದಾಳೆ. ಓಡುವುದು ಎಂಬುದಾಗಿ ಹೇಳುವಾಗ ನಾವು ಮತ್ತೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ. ತಪ್ಪಿ ಹೋದ ಮಗನು ಅನೇಕ ವರ್ಷಗಳ ನಂತರ ತಿರುಗಿ ಬರುವಾಗ ತಂದೆಯನ್ನ ಆತನು ನೋಡಿದ್ದಾನೆ. ದೂರದಿಂದ ಆತನು ನಿಂತು ಪ್ರತಿದಿನ ತನ್ನ ಮಗನು ಬರ್ತಾನೆ ಎಂಬುದಾಗಿ ಕಾಯುವಂತ ತಂದೆ. ಮಗನು ಓಡಬೇಕಾಗಿತ್ತು, ಆದರೆ ತಂದೆ ಓಡ್ತಾನೆ. ಈ ಓಡುವುದು ಎಂಬುದಾಗಿ ಹೇಳುವಾಗ ಅದರ ಹಿಂದೆ ಪ್ರೀತಿ ಇದೆ ಪ್ರಿಯರೇ, ಅದರ ಹಿಂದೆ ವಾತ್ಸಲ್ಯವಿದೆ, ಅದರ ಹಿಂದೆ ಮಮತೆ ಇದೆ.
ಈ ಓಡುವುದು ಅನೇಕ ಅರ್ಥಗಳನ್ನು ಕೊಡುವಾಗ ಈಕೆ ಓಡಿದಂಥದ್ದು, ಆ ದುಃಖದಲ್ಲಿ ಓಡುವಂತಹದ್ದು, ನನ್ನನ್ನು ಸಂತೈಸುವಂಥವನು ಆತನು ಬರ್ತಾ ಇದ್ದಾನೆ, ನಮ್ಮನ್ನು ಆದರಿಸುವಂಥವನು ಬರ್ತಾ ಇದ್ದಾನೆ, ನಮ್ಮನ್ನು ಪ್ರೀತಿಸುವಂಥವನು ಆತನು ಬರ್ತಾ ಇದ್ದಾನೆ, ಆತನು ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡು ತನ್ನ ದುಃಖವನ್ನ ಆತನ ಮುಂದೆ ಅರಿಕೆ ಮಾಡಿಕೊಳ್ಳಿಕ್ಕಾಗಿ ಆಕೆ ಆತನನ್ನ ಭೇಟಿಯಾಗ್ಲಿಕ್ಕಾಗಿ ಆತನು ಓಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿಯೂ ಪ್ರಿಯರೇ, ಅನೇಕ ವೇಳೆ ನಾವು ಯೇಸು ಸ್ವಾಮಿಯ ಬಳಿಗೆ ನಾವು ಓಡ್ತೇವೆ. ನಮ್ಮ ಸಂಕಟದ ಸಮಯದಲ್ಲಿ, ನಮ್ಮ ದುಃಖದ ಸಮಯದಲ್ಲಿ, ನಮ್ಮ ವೇದನೆಯ ಸಮಯದಲ್ಲಿ ನಾವು ಓಡ್ತೇವೆ. ಕಾರಣ ಒಂದೇ, ಆತನು ನಮ್ಮನ್ನ ಪ್ರೀತಿ ಮಾಡುವಂತಹ ದೇವರು, ನಮ್ಮನ್ನು ಅರ್ಥ ಮಾಡಿಕೊಂಡಿರುವಂತಹ ದೇವರು, ನಮ್ಮನ್ನು ಆರಿಸಿಕೊಂಡಿರುವಂತಹ ದೇವರು, ನಮ್ಮನ್ನು ಪ್ರೀತಿ ಮಾಡುವಂತಹ ದೇವರು, ನಮ್ಮನ್ನು ಸಂತೈಸುವಂತ ದೇವರು. ಮಾರ್ತಳು ಹಾಗೆಯೇ ಆತನ ಬಳಿಗೆ ಓಡಿದಳು. 20ನೇ ವಚನ ಓದಳು. ಆದರೆ ಕೊನೆ ಭಾಗ, ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ನೋ ರಿಯಾಕ್ಷನ್. ಸ್ವಾಮಿ ಬರ್ತಾ ಇದ್ದಾನೆ, ಆಕೆ ದುಃಖದಲ್ಲಿದ್ದಾಳೆ. ಮಾರ್ತಳು ಓಡಿದಳು. ಮಾರ್ತಳು ಕರ್ಕೊಂಡ್ಬರ್ತಾಳೆ ಎಂಬುದಾಗಿ ಆಕೆ ಅಂದುಕೊಂಡಂಥವಳು ಆಕೆ ಆಗಿದ್ದಾಳೆ. ಈಗ ಮಾರ್ತಳು 21ನೇ ವಚನ, ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಸೋ ಕಾನ್ಫಿಡೆನ್ಸ್. ಯೇಸು ಸ್ವಾಮಿಯ ಬಗ್ಗೆ 4 ದಿನವಾಯ್ತಲ್ಲ, ಬೇಸರಕ್ಕೆ ಪಟ್ಟುಕೊಳ್ಳಲಿಲ್ಲ. ಮಾರ್ತಳು ಬೇಸರಕ್ಕೆ ಪಟ್ಟುಕೊಳ್ಳಲಿಲ್ಲ, ಆತನನ್ನ ಮೂದರಿಸಲಿಲ್ಲ. ನಾನು ಹೇಳಿದಾಗ ನೀನು ಬರಬೇಕಾಗಿತ್ತು, ನಾನು ಹೇಳಿದಾಗ ಬಂದಿದ್ದರೆ ನನ್ನ ತಮ್ಮನು ಉಳಿತಾ ಇದ್ದ, ನೀನು ಇಲ್ಲಿ ಇದ್ದಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. ಬೇಸರ ಪಟ್ಟುಕೊಳ್ಳಲಿಲ್ಲ. ಯೇಸು ಮುಂಚೆ ಅಲ್ಲಿ ಇರುತ್ತಿದ್ದರೆ ಆತನನ್ನು ಸ್ವಸ್ಥ ಮಾಡಬಹುದಾಗಿತ್ತು ಎಂಬುದಾಗಿ ಮಾತ್ರವೇ ಆಕೆ ತಿಳ್ಕೊಂಡಿದ್ದಳು. ಆದರೆ ಯೇಸು ಸ್ವಾಮಿ ಎಲ್ಲವೂ ಗೊತ್ತು. ಆತನ ಎಷ್ಟೇ ದೂರದಲ್ಲಿದ್ದಾಗ್ಯೂ, ಎಷ್ಟೇ ಹತ್ತಿರವಿದ್ದಾಗ್ಯೂ ಆತನಿಗೆಲ್ಲವೂ ಒಂದೇ. ಮರಣದ ಮೇಲೆ ಆತನಿಗೆ ಅಧಿಕಾರವಿದೆ, ರೋಗದ ಮೇಲೆ ಆತನಿಗೆ ಅಧಿಕಾರವಿದೆ, ಪ್ರಕೃತಿಯ ಮೇಲೆ ಆತನಿಗೆ ಅಧಿಕಾರವಿದೆ. ಆಕೆ ಆ ರೀತಿಯಾಗಿ ಆಕೆ ತಿಳ್ಕೊಂಡಿ. ಇದಕ್ಕೆ ಒಂದು ಉದಾಹರಣೆಯನ್ನ, ಒಂದು ಒಳ್ಳೆ ರೆಫರೆನ್ಸ್ ಅನ್ನ ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ, ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ವಾಕ್ಯ ಭಾಗ. 5ರಿಂದ 13 ವಚನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತನು, ಅಂದರೆ ಯೇಸು ಕ್ರಿಸ್ತನು ಕೆಪೆರ್ನೌಮಿಗೆ ಬಂದಾಗ, ಕೆಪೆರ್ನೌಮ್ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದಂಥ ಪ್ರದೇಶ, ಮಾಡಿದಂಥ ಸ್ಥಳ, ಆತನು ಇದ್ದಂಥ ಸ್ಥಳ, ಆಂದ್ರೆಯ ಇದ್ದಂಥ ಸ್ಥಳ, ಯೇಸು ಸ್ವಾಮಿಗೆ ಇಷ್ಟವಾದಂಥ ಸ್ಥಳ. ಆ ಕೆಪೆರ್ನೌಮಿಗೆ ಆತನು ಬರ್ತಾನೆ. ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಆತನು ಹೇಳ್ತಾನೆ, ದಂಡಿನ ಶತಾಧಿಪತಿ 100 ಕಾಲಾಳುಗಳ ಒಡೆಯನು, ಒಬ್ಬ ಉನ್ನತ ಸ್ಥಾನದಲ್ಲಿದ್ದಂಥ ಒಬ್ಬ ಅಧಿಕಾರಿ, 100 ಸೈನಿಕರಿಗೆ ಇರುವಂಥ ಒಬ್ಬ ಕಮಾಂಡರ್. ಆತನು ಅನ್ಯನಾದಂಥ ಒಬ್ಬ ವ್ಯಕ್ತಿ. ಆತನು ಯೇಸು ಸ್ವಾಮಿಯನ್ನು ನೋಡಿ, ಯೇಸು ಸ್ವಾಮಿಯ ಅಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆತನು ಬಂದು ನೀ ನನ್ನ ಮನೆಗೆ ಬಾ ಎಂಬುದಾಗಿ ಕರೆದಿಲ್ಲ. ನೋಡ್ರಿ, ಅಲ್ಲಿರುವಂತ ವಾಕ್ಯದ ಆಧಾರದ ಮೇಲೆ ಆತನು ಅವನ ಬಳಿಗೆ ಬಂದು, ನನ್ನ ಮನೆಯಲ್ಲಿ ನನ್ನ ಆಳು ಪಾರ್ಶ್ವವಾಯು ರೋಗದಿಂದ ಬಹಳ ಕಷ್ಟಪಡುತ್ತಾ
ಮನೆಯಲ್ಲಿ ಬಿದ್ದಿದ್ದಾನೆ. ಬಾ ಎಂಬುದಾಗಿ ಕರೆದಿಲ್ಲ. ಆದರೆ ಶತಾಧಿಪತಿಯ ವಿನಯ, ಶತಾಧಿಪತಿಯ ಮಾತುಗಳು, ಶತಾಧಿಪತಿಯು ಆತನ ಮೇಲಿಟ್ಟಂತ ನಂಬಿಕೆ, ಅದನ್ನು ನೋಡಿದಂತ ಯೇಸುಸ್ವಾಮಿ ಹೇಳುವಂತ ಮಾತು, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ. ನಾನು ನಿನ್ನ ಮನೆಗೆ ಬಂದು ಆತನನ್ನ ವಾಸಿ ಮಾಡುತ್ತೇನೆ ಎಂದು ಹೇಳಿದ. ಸರಿ ಬನ್ನಿ ಎಂಬುದಾಗಿ ಕರೀಲಿಲ್ಲ. ಯೇಸುಸ್ವಾಮಿ ಆ ರೀತಿಯಾಗಿ ಹೇಳುವಾಗ ಶತಾಧಿಪತಿ ಹೇಳುವಂತ ಒಂದು ಮಾತು ಹೀಗಿದೆ, ಪ್ರಭುವೆ. ಆತನ ಸಂಬೋಧನೆಗಳು ನೋಡ್ರಿ, ಪ್ರಭುವೆ. ಯಹೂದ್ಯರು ಗುರುವೇ ಎಂಬುದಾಗಿ ಕರೆದಿದ್ರೇನೋ ಅಷ್ಟೇ, ಆತನನ್ನು ಯಾವತ್ತೂ ಪ್ರಭುವೇ ಎಂಬುದಾಗಿ ಕರೆದಿಲ್ಲ, ಗುರುವೇ ಎಂಬುದಾಗಿ ಕರೆದಿದ್ದಾರೆ. ಆತನ ಮೇಲೆ ಬರೀ ತಪ್ಪನ್ನು ಹುಡುಕಬೇಕು, ಅದೇ ಅವರ ಒಂದು ಧ್ಯೇಯವಾಗಿತ್ತು. ಆದರೆ ಅನ್ಯನಾದಂಥ ಶತಾಧಿಪತಿ ಪ್ರಭುವೇ ಎಂಬುದಾಗಿ ಆತನನ್ನು ಸಂಬೋಧಿಸುವಂತಹದ್ದು. ಒಡೆಯನು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ. ಎಷ್ಟರ ಮಟ್ಟಿಗೆ ಆತನು ತಗ್ಗಿಸಿಕೊಂಡಿದ್ದಾನೆ ನೋಡ್ರಿ. ಎಷ್ಟರ ಮಟ್ಟಿಗೆ ಆತನು ತನ್ನನ್ನ ದೀನತ್ವದಿಂದ ಯೇಸುಸ್ವಾಮಿಯ ಬಳಿಯಲ್ಲಿ ಆತನು ಹೇಳುವಂತ ಮಾತು. ಆತನು ಒಂದು ಉನ್ನತವಾದಂಥ ಸ್ಥಾನಮಾನದಲ್ಲಿ ಇರುವಂಥವನು, 100 ಸೈನಿಕರನ್ನ ಆಳುವಂಥವನು. ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗೆ ಇಲ್ಲ. ನೀನು ಒಂದು ಮಾತು ಹೇಳಿದ್ರೆ ಸಾಕು. ಎಲ್ಲಿ ಸಂಧಿಸಿದ್ದಾನೋ ಅಲ್ಲಿಂದ ಆತನ ಮನೆ ಎಷ್ಟು ದೂರ ಇದೆ ಗೊತ್ತಿಲ್ಲ. ಬಹುಶಃ ಮಾರ್ತಳು ಓಡಿ ಬಂದ ಹಾಗೆ ಶತಾಧಿಪತಿಯು ಕೆಫರ್ನೌಮಿಗೆ ಬಂದಂತ ಸಂಗತಿಯನ್ನ ಕೇಳಿದಂತ ಶತಾಧಿಪತಿ ಓಡಿ ಹೋದ. ಯಾರಿಗೋಸ್ಕರ? ತನ್ನ ಆಳಿಗೋಸ್ಕರ. ತನ್ನ ಆಳು ಎಂಥವನು ಎಂಬುದಾಗಿ. ಒಂದು ವೇಳೆ ಆಳನ್ನ ಪ್ರೀತಿ ಮಾಡುವಂತ ಒಡೆಯ, ಆಳಿನ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತ ಒಡೆಯ, ತಿರಸ್ಕಾರದಿಂದ ಅಲ್ಲ, ಏನೋ ಬೇರೆ ಏನಾದ್ರೂ ಮಾಡ್ಕೊಳ್ಳಿ ಎಂಬುದಾಗಿ ಅಂದುಕೊಳ್ಳುವಂಥವನಲ್ಲ, ತನ್ನ ಆಳಿನ ಬಗ್ಗೆ ಆಲೋಚನೆ ಮಾಡುವಂತ, ಆತನ ಹೃದಯವನ್ನು ನೋಡಿದಂತ ಯೇಸುಸ್ವಾಮಿ, ನಿನ್ನ ಮನೆಗೆ ನಾನು ಬರ್ತೇನೆ ಎಂಬುದಾಗಿ ಹೇಳಿದಂತ ಯೇಸುಸ್ವಾಮಿ ಈತನ ಕೊಡುವಂತ ಉತ್ತರ, ನೀನು ಒಂದು ಮಾತು ಹೇಳಿದ್ರೆ ಸಹ. ಎಲ್ಲಿಂದ? ನಿಂತಿರುವ ಸ್ಥಳದಿಂದಲೇ ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ. ಎಂಥ ನಂಬಿಕೆ! ನೀನು ಇಲ್ಲಿದ್ದಿದ್ದರೆ, ಮಾರ್ತಳು ಹೇಳ್ತಾಳೆ, ನೀನು ಇಲ್ಲಿದ್ದಿದ್ದರೆ ನನ್ನ ತಮ್ಮನಿಗೆ ಈ ರೀತಿ ಆಗ್ತಾ ಇರಲಿಲ್ಲ, ಆತನು ಸಾಯ್ತಿರ್ಲಿಲ್ಲ. ಅದು ಅವಳ ಆಲೋಚನೆ, ಶತಾಧಿಪತಿಯ ಆಲೋಚನೆ. ನೀ ನಿಂತ ಸ್ಥಳದಲ್ಲಿ ಎಲ್ಲ ಅಧಿಕಾರವೂ ನಿನಗೆ ಕೊಡಲ್ಪಟ್ಟಿದೆ. ಒಂದು ಮಾತು ಹೇಳು ಸಾಕು, ನನ್ನ ಆಳಿಗೆ ಗುಣವಾಗುವುದು. ಯೇಸುಸ್ವಾಮಿ ಹೇಳ್ತಾರೆ 10ನೇ ವಚನ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಸತ್ಯವಾಗಿ ಹೇಳ್ತೇನೆ. ಯಾರನ್ನ ನನ್ನ ಜನ ಎಂಬುದಾಗಿ ನಾನು ಅಂದುಕೊಂಡು ಬಂದೆನೋ ಅವರಲ್ಲಿಯೂ ಇಂಥ ನಂಬಿಕೆ ನಾನು ಕಾಣಲಿಕ್ಕೆ ಆಗಲಿಲ್ಲ ಎಂಬುದಾಗಿ. ಯೇಸುಸ್ವಾಮಿ ಇಲ್ಲಿ ಬರುವಾಗ ಮಾರ್ತಳ ಮನಸ್ಥಿತಿಯೂ ಹಾಗೆ. ದೂರದಿಂದಲೇ ಜನರನ್ನ ಗುಣಪಡಿಸಬಲ್ಲನು ಎಂಬುದಾಗಿ ಮಾರ್ತಳಿಗೆ ತಿಳಿಯದೆ ಹೋಯಿತೇನು. ಈಗಲಾದರೂ ಆಕೆ ಆಯ್ತು, ನೀನು ಇರಲಿಲ್ಲ, ಈಗ ಬಂದಿದ್ಯಾ, ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನು ಎಂಬುದಾಗಿ ಬಲ್ಲೆನು. ಇದಕ್ಕೆ ಮೊದಲೇ ಯೇಸುಸ್ವಾಮಿ ಮಾರ್ತಳು ಮರಿಯಳನ್ನ, ಒಂದು ವೇಳೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ಅದನ್ನು ಓದ್ತೇವೆ, ಮರಿಯಳು ಬೆಲೆ ಬಾಳುವಂತಹ ತೈಲವನ್ನು ತಂದು ತನ್ನ ತಲೆ ಕೂದಲಿಂದ ಆತನ ಕಾಲುಗಳನ್ನು ಪಾದಗಳನ್ನು ಒರೆಸಿದ್ದು ಇದೆಲ್ಲವೂ ನಮಗೆ ಗೊತ್ತಿದೆ. ಆತನು ದೇವಕುಮಾರನು.
ತಾನು ಮಾಡಬೇಕಾದಂಥ ಯಾವುದೇ ಕಾರ್ಯಗಳನ್ನು ದೇವರಿಂದಲೇ, ದೇವರ ಸಹಾಯದಿಂದಲೇ ಆತನು ಮಾಡುವವನು ಎಂಬುದಾಗಿ ಆಕೆಗೆ ಗೊತ್ತಿದೆ. ಒಂದು ವೇಳೆ ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನ. ಒಬ್ಬ ವ್ಯಕ್ತಿ, ನಿಕೋದೇಮನೆಂಬ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಆತನು ಬರ್ತಾನೆ. ಬಂದು ಆತನು ಹೇಳ್ತಾನೆ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಈ ಸತ್ಯವನ್ನ ಅವರು ತಿಳ್ಕೊಂಡಿದ್ದಾರೆ. ನೀನು ದೇವರ ಕಡೆಯಿಂದ ಬಂದಂತ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ದೇವರ ಸಹಾಯವಿಲ್ಲದೆ ಇದನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ಆತನು ದೇವಕುಮಾರನು, ಆತನು ದೇವರು ಎಂಬುದಾಗಿಯೂ ನಾವು ಅದನ್ನು ಆಲೋಚನೆ ಮಾಡ್ತೇವೆ. ಇಲ್ಲಿಯೂ ಹಾಗೆ ಮಾತುಗಳು ಹೇಳಿದಂಥ ಮಾತು, ಈಗಲಾದರೂ ನೀನೇನ್ ಬೇಡ್ಕೋತೀಯೋ ಅದನ್ನ ದೇವರು ನಿನಗೆ ಅನುಗ್ರಹಿಸಿಕೊಡ್ತಾನೆ. ಎಬ್ಬಿಸ್ತೀಯಾ ಇಲ್ಲ ಹಾಗೆ ಬಿಡ್ತೀಯೋ ಅದು ನಿನಗೆ ಸೇರಿದ್ದು ಎಂಬುದಾಗಿ. ಏನು ಬೇಡಿಕೊಂಡರೂ ದೇವರು ನಿನಗೆ ಅನುಗ್ರಹಿಸಿ ಕೊಡ್ತಾನೆ. ಆ ನಂಬಿಕೆ ಮಾರ್ತಳು ವ್ಯಕ್ತಪಡಿಸ್ತಾಳೆ. ಬಹುಶಃ ಆಕೆ ಯೇಸುವಿಗೆ ತನ್ನ ತಮ್ಮನನ್ನು ಸತ್ತವರೊಳಗಿಂದ ಎಬ್ಬಿಸುವ ಸಲಹೆಯನ್ನ ಕೊಡಬಹುದೇನೋ ಅನ್ನುವಂಥ ಒಂದು ಆಶೆ. ಯಾಕಂದ್ರೆ ಪ್ರಿಯನಾದಂಥ ತಮ್ಮ, ಯೇಸು ಸ್ವಾಮಿಗೆ ಪ್ರಿಯನಾದಂಥ ಸ್ನೇಹಿತ. ಒಂದು ವೇಳೆ ದೇವರು ಈತನಿಗೆ ಒಂದು ಆಲೋಚನೆ ಕೊಡಬಹುದು, ಆತನನ್ನ ಮರಣದಿಂದ ಎಬ್ಬಿಸಪ್ಪ ಎಂಬುದಾಗಿ. ಏನ್ ಮಾಡ್ತಾನೋ ಗೊತ್ತಿಲ್ಲ. ಇದು ಮರಿಯಳ ಆಲೋಚನೆ. 23ನೇ ವಚನದಲ್ಲಿ ಒಂದು ಅದ್ಭುತವಾದಂಥ ಆನ್ಸರ್ ಅನ್ನ ಯೇಸು ಸ್ವಾಮಿ ಕೊಡ್ತಾರೆ. ನಿನ್ನ ತಮ್ಮನು ಎದ್ದು ಬರುವನು. ಏನ್ ಕೇಳಲ್ಲೋ, ಈಗಲಾದರೂ ದೇವರನ್ನ ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುತ್ತಾನೆಂದು ಬಲ್ಲೆನು ಎಂದು ಕೇಳಿದಕ್ಕೆ ಯೇಸು ಸ್ವಾಮಿ ನೇರವಾದಂಥ ಉತ್ತರ ಕೊಡ್ತಾರೆ, ನಿನ್ನ ತಮ್ಮನು ಎದ್ದು ಬರುವನು. ಆತನು ಎದ್ದು ಬರ್ತಾನೆ. ಇದು ದೇವರು ನನಗೆ ಕೊಟ್ಟಿರುವಂಥ ಒಂದು ಆಲೋಚನೆ, ನನಗೆ ಕೊಟ್ಟಿರುವಂಥ ಒಂದು ಉತ್ತರ. ನಾನು ಅದನ್ನು ನಿನಗೆ ಹೇಳ್ತಿದ್ದೀನಿ ಅಂತ. ಆದರೆ ಮಾರ್ತಳು ತನ್ನದೇ ಆದಂಥ ಆಲೋಚನೆ ಮಾಡ್ತಾಳೆ. ತನ್ನದೇ ಆದಂಥ ರೀತಿಯಲ್ಲಿ ಆಕೆ ತಿಳ್ಕೊಂಡಂಥ ಸಂಗತಿಯನ್ನ ಯೇಸು ಸ್ವಾಮಿಗೆ ಹೇಳ್ತಾಳೆ. ಏನಂತ? ಸತ್ತವರಿಗೆ ಕಡೇ ದಿವಸದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಪುನರುತ್ಥಾನದ ವಿಷಯವಾಗಿ ಆಕೆ ಹೇಳುವಂತ ಮಾತು ಇದೇ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಆಕೆ ಏನನ್ನ ತಿಳ್ಕೊಂಡಿದ್ದಾಳೆ ಅನ್ನುವಂಥದ್ದನ್ನ ಇಲ್ಲಿ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28-29. ಅದಕ್ಕೆ ಆಶ್ಚರ್ಯಪಡಬೇಡ್ರಿ, ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಂದು ಕಾಲ ಬರ್ತದೆ. ಆತನು ತಿರುಗಿ ಬರುವಂತ ಸಮಯದಲ್ಲಿ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೇವೆ 4ನೇ ಅಧ್ಯಾಯದಲ್ಲಿ, ಆಜ್ಞಾಘೋಷದೊಡನೆ ಎಂಬುದಾಗಿ. ಆ ಮಾತುಗಳು, ಒಂದು ವೇಳೆ ಆ ಶಬ್ದಗಳು ಅದು ಬೀಳುವಾಗ ಸಮಾಧಿಯಲ್ಲಿರುವಂಥವರು ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುವುದು ಎಂಬುದಾಗಿ ಮಾರ್ತಳು ಅದನ್ನ ಆಲೋಚನೆ ಮಾಡಿ
ಆತನಿಗೆ ಹೇಳುವಂತ ಮಾತು. ತಮ್ಮನು ಎದ್ದು ಬರ್ತಾನೆ ಎಂಬುದಾಗಿ ಹೇಳುವಾಗ ಅದನ್ನು ಹೇಳ್ತಾನೆ. ಅದನ್ನ ಬಲ್ಲೆನು, ನನಗೆ ಗೊತ್ತು, ಆವಾಗಲ್ಲ, ಈಗೇನ್ ಮಾಡ್ತೀಯ ಅಂತ. ಎದ್ದು ಬರುವನು ಫ್ಯೂಚರ್ ಟೆನ್ಸ್, ಹೌದು. ಈಗೇನ್ ಮಾಡ್ತೀಯ, ಸಮಾಧಿಲಿದ್ದಾನಲ್ಲ ಅಂತ, ಅದು ಗೊತ್ತು ನನಗೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ 25ನೇ ವಚನ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ದಿಸ್ ಇಸ್ ದ ಕವನೆಂಟ್ ಗಿವನ್ ಬೈ ಜೀಸಸ್. ಇದೊಂದು ವಾಗ್ದಾನ. ಯಾರಿಗೆ ವಾಗ್ದಾನ? ವಿಶ್ವಾಸಿಗಳಿಗೆ ಕೊಡುವಂಥ ವಾಗ್ದಾನ. ಯೇಸು ಸ್ವಾಮಿಯನ್ನು ನಂಬಿದಂಥವರಿಗೆ ಕೊಡುವಂಥ ವಾಗ್ದಾನ. ಕೇವಲ ಮಾರ್ತಳಿಗಲ್ಲ, ಮರಿಯಳಿಗಲ್ಲ, ನನಗೆ, ನಮಗೆ ಕೊಡುವಂಥ ವಾಗ್ದಾನ. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಯಾವುದು ಈ ಜೀವ? ಎಟರ್ನಲ್ ಲೈಫ್, ಶಾಶ್ವತವಾದಂಥ ಬದುಕು, ಶಾಶ್ವತವಾದಂಥ ಜೀವಿತ, ಆತನ ಜೊತೆಯಲ್ಲಿರುವಂತಹ ಸೌಭಾಗ್ಯ. ಅದು ನನಗೆ, ನಮಗೆ ಆತನು ಕೊಡ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನೇ ಓದ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ 4ನೇ ವಚನ, ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಆತನು ಬದುಕಿಸಿದ್ದಾನೆ. ಕ್ರಿಸ್ತನೊಂದಿಗೆ ನಮ್ಮನ್ನು ಆತನು ಬದುಕಿಸಿದ್ದಾನೆ. ನಾನೇ ಜೀವವೂ ಆಗಿದ್ದೇನೆ, ನಾನೇ ಪುನರುತ್ಥಾನವು, ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ಆತನು ಮರಣವನ್ನು ಜಯಿಸಿದ ಹಾಗೆ ಆತನ ಧ್ವನಿ ಕೇಳಿ ಸಮಾಧಿಯಲ್ಲಿರುವಂಥವರು ಎದ್ದು ಬರುವರು ಎಂಬುದಾಗಿ ನಾವು ಅದನ್ನು ಓದ್ತೇವೆ ಪ್ರಿಯರೇ. ಅದೇ ಆ ಯೋಹಾನನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಯೋಹಾನನು ಬರೆದ ಸುವಾರ್ತೆ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಆತನು ಎದ್ದು ಬಂದಾಗ ಮಾಡುವಂತ ಕಾರ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಕೆಲವರನ್ನ ಬಲಗಡೆಯಲ್ಲಿಯೂ ಕೆಲವರನ್ನ ಎಡಗಡೆಯಲ್ಲಿಯೂ ಆತನು ನಿಲ್ಲಿಸಿಕೊಳ್ಳುವಂಥವನು. ಪುನರುತ್ಥಾನವಾಗಿ ಎದ್ದು ಬಂದು ಆತನ ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳಬೇಕಾಗಿದೆ. ಆದರೆ ಇಲ್ಲಿ ಆತನು ಹೇಳುವಂತಹದ್ದು, ನಾನು ನನ್ನ ನಂಬಿದಂಥವರಿಗೆ ಕೊಡುವಂತಹದ್ದು ಆ ನಿತ್ಯ ಜೀವ. ಆ ಜೀವ ಯಾವುದು ಎಂಬುದಾಗಿ ಹೇಳುವಾಗ ಇದೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. 3ನೇ ವಚನದಿಂದ ಓದ್ತೇನೆ. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಲ್ಲದೆ ಒಂದಾದರೂ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. 1 ಯೋಹಾನ 1ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ಯೋಹಾನನು ಕೊಡುವಂಥ ಸಾಕ್ಷಿ ಯಾವುದು ಎಂಬುದಾಗಿ ಹೇಳುವಾಗ, ಆದಿಯಲ್ಲಿ ಆ ಜೀವವನ್ನು ಕಣ್ಣಾರೆ ಕಂಡಿದ್ದೇವೆ, ಮನಸ್ಸಿಟ್ಟು ನೋಡಿದ್ದೇವೆ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವದ ಬಗ್ಗೆ ಆ ಯೋಹಾನನು ಕೊಡುವಂಥ ಆ ಸಾಕ್ಷಿ, ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಯೋಹಾನನ ಮಾತುಗಳು. ಅದನ್ನೇ ಯೇಸು ಸ್ವಾಮಿ ಇಲ್ಲಿ ಹೇಳುವಂತಹದ್ದು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಸತ್ತರೂ ಬದುಕುವನು. ಯಾಕೆ ಈಗ ಹೇಳ್ತಾ ಇದ್ದಾನೆ? ನನ್ನ ನಂಬಿದಂತ ಈ ಕುಟುಂಬ, ನನ್ನ ನಂಬಿದಂತ ಈ ಲಾಜರನು ಆತನು ಬದುಕ್ತಾನೆ ಎಂಬುದಾಗಿ ಸಂಕ್ಷಿಪ್ತವಾಗಿ ಆತನು ಹೇಳ್ತಾ ಇದ್ದಾನೆ. ಇದನ್ನು ನಂಬುತ್ತೀಯ? ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಎಂದಿಗೂ ಸಾಯುವುದಿಲ್ಲ. ಆತನು ಹೇಳುವಂತ ಮಾತು, ಎಂದಿಗೂ ಆತನು ಸಾಯುವುದಿಲ್ಲ. ಆತ್ಮೀಕವಾಗಿ ಜೀವಂತವಾಗಿದ್ದು ಯೇಸುವನ್ನು ನಂಬುತ್ತಾರೋ ಅವರು ಎಂದಿಗೂ ಸಾಯುವುದಿಲ್ಲ.
ಆತ್ಮೀಕವಾಗಿ ನಂಬುವವರು. ಅದಕ್ಕಾಗಿ ಇಸ್ರಾಯೇಲರಿಗೆ ದೇವರು ಹೇಳುವಂತ ಮಾತು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನೀವು ಪ್ರೀತಿ ಮಾಡಬೇಕು. ಯೇಸು ಸ್ವಾಮಿ ಅದಕ್ಕೆ ಒಂದು ಸೇರಿಸುವಾಗ, ನೀವು ಪೂರ್ಣ ಬುದ್ಧಿಯಿಂದ ಆತನನ್ನು ಪ್ರೀತಿ ಮಾಡುವಂಥವರು ಎಂದಿಗೂ ಸಾಯುವುದಿಲ್ಲ, ಎಂದಿಗೂ ಸಾಯುವುದಿಲ್ಲ. ಅಂದರೆ ಆ ವಚನ ಯೋಹಾನನು ಬರೆದ ಸುವಾರ್ತೆ 3:3 ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ಜೀವವನ್ನ ಪಡೆಯಬೇಕಾದರೆ. ಮತ್ತೆ 17ನೇ ಅಧ್ಯಾಯ 3 ಮತ್ತು 4 ನೀವು ದಯಮಾಡಿ ಅದನ್ನ ಬರ್ಕೊಳ್ರಿ. ಯೋಹಾನ 8:51 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನ ಕೇಳಿ ನಂಬುವುದರ ಮೂಲಕ ನಿತ್ಯ ಜೀವವನ್ನು ಆತನು ಪಡ್ಕೊಳ್ತಾನೆ, ಅಂಥವರು ಸಾಯುವುದಿಲ್ಲ ಎಂಬುದಾಗಿ ಹೇಳಿ, ಅದನ್ನು ನಂಬುತ್ತೀಯಾ ಎಂಬುದಾಗಿ ಅದಕ್ಕಾಗಿ ಹೇಳ್ತಾಳೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂಬುದಾಗಿ ಆಕೆ ನಂಬಿದ್ದಾಳೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಪ್ರಿಯರೇ. 34ರವರೆಗೆ ನಾನು ಹೇಳಿದೆ, ಆದರೆ ಸಮಯವಿಲ್ಲ, ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಲೋಕಕ್ಕೆ ಬರಬೇಕಾದಂಥ ಆ ಬೆಳಕು ಅದು ಕ್ರಿಸ್ತನೇ ಹೊರತು ಮತ್ತಾರು ಅಲ್ಲ. ಯಾರ್ಯಾರು ಆ ಬೆಳಕಿನಲ್ಲಿದ್ದಾರೋ, ಯಾರ್ಯಾರು ಆ ಬೆಳಕನ್ನ ಪ್ರೀತಿ ಮಾಡ್ತಾ ಇದ್ದಾರೋ, ಯಾರ್ಯಾರು ಆ ಬೆಳಕಿನಲ್ಲಿ ಇರಬೇಕೆಂಬುದಾಗಿ ಬಯಸ್ತಾರೋ, ಅವರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನೀನು ಯಾರು ಎಂಬುದಾಗಿ, ಆತನು ಯಾರು ಎಂಬುದಾಗಿ ಆಕೆ ತಿಳ್ಕೊಂಡಿದ್ದಾಳೆ. ಪ್ರಿಯರೇ, ನಾನು ಇಲ್ಲಿಗೆ ನಿಲ್ಲಿಸುವಾಗ ನಾವು ಏನನ್ನ ತಿಳ್ಕೊಂಡಿದ್ದೇವೆ, ಯೇಸು ಸ್ವಾಮಿಯ ಬಗ್ಗೆ ನಾವು ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದೇವೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಯೇಸು ಸ್ವಾಮಿಯ ಒಂದು ಮಿರಾಕಲ್, ಅದ್ಭುತ ಕಾರ್ಯದ ಹಿಂದೆ ಉದ್ದೇಶವಿದೆ. ಆತನು ಪ್ರಕೃತಿಯ ಮೇಲೆ ನಡೆಸುವಂತ ಅದ್ಭುತ ಕಾರ್ಯದ ಹಿಂದೆ ಒಂದು ಸಂದೇಶವಿದೆ. ರೋಗದ ಮೇಲೆ ಆತನು ತೋರುವಂತ ಅಧಿಕಾರದ ಹಿಂದೆ ಸಂದೇಶವಿದೆ. ಬರೀ ಮಿರಾಕಲ್ ಮಾಡಿ ಹೋಗುವಂತ ದೇವರಲ್ಲ, ಒಂದು ಸಂದೇಶವನ್ನು ಆತನು ಕೊಡ್ತಾ ಇದ್ದಾನೆ. ಆತನು ಬರಬೇಕಾದಂತ ಕ್ರಿಸ್ತನು, ಆತನು ತಿರುಗಿ ಬರುವ ಆತನು ಯಾವ ಉದ್ದೇಶಕ್ಕಾಗಿ ಆತನು ತಿರುಗಿ ಬರ್ತಾ ಇದ್ದಾನೆ, ನಾವುಗಳು ಆ ಉದ್ದೇಶವನ್ನು ತಿಳ್ಕೊಳ್ಳದೆ ಆ ನಿತ್ಯ ಜೀವಕ್ಕೆ ನಮ್ಮನ್ನ ಒಪ್ಪಿಸಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಪ್ರಿಯರೇ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಅನೇಕ ಎಚ್ಚರಿಕೆಗಳನ್ನು ಅದು ಕೊಡ್ತದೆ. ಒಂದು ವೇಳೆ ಜನರಲ್ ರಿಸರೆಕ್ಷನ್ ಆಗುವಂತಹದ್ದನ್ನು ನಾವು ಕಾಣ್ತೇವೆ. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿಯೂ, ಈಗಾಗಲೇ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28-29ನೆಯಲ್ಲಿಯೂ ನಾವು ಎದ್ದು ಬರ್ತೇವೆ ನಿಜ. ಆದರೆ ನಮ್ಮ ಮುಂದಿನ ಜೀವಿತ ಹೇಗಿರ್ತದೆ, ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗ್ಲಿಕ್ಕಾಗುವಂತೆ ನಾವು ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ನಾವು ಸ್ವೀಕರಿಸಿರುವಂತವರಾಗಿದ್ದೇವೆ, ಆತನ ಜೊತೆಯಲ್ಲಿ ಇರಬೇಕಾದರೆ ಯಾವ ಯೋಗ್ಯತೆ ನಮ್ಮಲ್ಲಿ ಇರಬೇಕಾಗಿದೆ, ಇವೆಲ್ಲವನ್ನ ಆಲೋಚನೆ ಮಾಡುತ್ತಾರೆ. ಒಂದು ವೇಳೆ ಮಾರ್ತಳು ತಿಳ್ಕೊಂಡ ಹಾಗೆ, ಆತನು ಯಾರು ಎಂಬುದಾಗಿ ತಿಳ್ಕೊಂಡ ಹಾಗೆ ನಾವುಗಳು ಕ್ರಿಸ್ತನನ್ನು ತಿಳ್ಕೊಂಡು ಆತನು ಬರುವವರೆಗೂ ನಂಬಿಗಸ್ತರಾಗಿ ಜೀವಿಸ್ಲಿಕ್ಕಾಗುವಂತೆ ಕರ್ತನು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ.